ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂಥ ಒಂದು ಇಂಗ್ಲೀಷ್ನ ಪ್ರಮುಖ ಮಾಡೆಲ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಕ್ವಶನ್ ನೋಡ್ರಿ, ಐ ವಾಂಟ್ ಟು ರಿಬೋರ್ನ್ ಆ್ಯಸ್ ಆ್ಯನ್ ಇಂಡಿಯನ್. ದ ಸ್ಪೀಕರ್ ಮೂಡ್ ಇನ್ ದಿಸ್ ಸೆಂಟೆನ್ಸ್ ಈಸ್. ಅಂದರೆ ಕವಿ ಏನಂತ ಹೇಳ್ತಾನೆ ಈ ಒಂದು ವಾಕ್ಯದಲ್ಲಿ, ನಾನು ಮತ್ತೆ ಭಾರತೀಯನಾಗಿ ಹುಟ್ಟಲಿಕ್ಕೆ ಬಯಸ್ತೀನಿ ಅಂತಂತ ಹೇಳ್ತಾನೆ. ಹಾಗಾದರೆ ಈ ಒಂದು ಮಾತನ್ನು ಹೇಳ್ಬೇಕಾದ್ರೆ ಕವಿ ಯಾವ ಥರ ಒಂದು ಮೂಡ್ನಲ್ಲಿದ್ದರು ಅಂತ ಕೇಳಿದ್ದಾರೆ. ಲೇಜಿ, ಹಂಬಲ್, ನ್ಯಾಷನಾಲಿಟಿ, ಫೋಲಿಶ್ನೆಸ್ ಅಂತ ಇದೆ. ಕವಿ ಯಾವ ಭಾವನೆಯಲ್ಲಿದ್ದರು? ಅವರು ಒಂದು ರಾಷ್ಟ್ರ ಪ್ರೇಮದ ಒಂದು ಭಾವನೆಯಲ್ಲಿದ್ದರು. ಅಂದರೆ ಆಪ್ಷನ್ ಸಿ, ನ್ಯಾಷನಾಲಿಟಿ ಸರಿಯಾದ ಉತ್ತರ. ಸಿ ಇಸ್ ರೈಟ್ ಆನ್ಸರ್. ಓಕೆ, ದ ಆಪೋಸಿಟ್ ಆಫ್ ಎಮ್ ಟಿ ಈಸ್ ವೇಕೆಂಟ್, ಫುಲ್, ಲೆಸ್, ನಥಿಂಗ್ ಅಂತ ಇದೆ. ಎಮ್ ಟಿ ಅಂತಂತಂದರೆ ಖಾಲಿ ಅಂತ ಅರ್ಥ. ಎಮ್ ಟಿ ಏನಾಗುತ್ತೆ? ಆಪ್ಷನ್ ಬಿ, ಫುಲ್. ಆಪ್ಷನ್ ಬಿ ರೈಟ್ ಆನ್ಸರ್. ವಿದೌಟ್ ಡ್ಯಾಶ್ ಟೀಚರ್ ಕಾಂಟ್ ಡೂ ಮ್ಯಾಥಮೆಟಿಕ್ ಕ್ಲಾಸ್. ಗಣಿತದ ಟೀಚರು ಯಾವುದಿಲ್ಲದೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಚಾಕ್ ಪೀಸ್, ಚಾ ಪೀಸ್, ಚಾಕ್ ಫೀಸ್, ಚಾ ಫೀಸ್. ಸ್ವಲ್ಪ ಸ್ಪೆಲ್ಲಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ? CHALKPIECE, ಚಾಕ್ ಫೀಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ದ ನೆಕ್ಸ್ಟ್ ಕ್ವಶನ್, FOL-SH ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಅಂತ ಇದೆ. ಇಲ್ಲಿ ಯಾವ್ಯಾವ ಲೆಟರ್ ಬರಬೇಕಲ್ಲಿ? ಇಲ್ಲಿ ಫೂಲಿಶ್ ಅಂತ ಆಗುತ್ತೆ. ಸೊ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ಚೂಸ್ ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಷನ್ ಮಾರ್ಕ್. ಅಂದರೆ ಸರಿಯಾದ ಒಂದು ಲೇಖನ ಚಿಹ್ನೆನ ಹಾಕಿ ಅಂತಂತ ಹೇಳ್ತಿದ್ದಾರಲ್ಲ. ಪಂಕ್ಚುಷನ್ ಮಾರ್ಕ್ ಅಂತಂದರೆ ಒಂದು ಲೇಖನ ಚಿಹ್ನೆ. ಹ್ಯಾಡೆಂಟ್, ಹ್ಯಾಡ್ ನಾಟ್ ಅಂತ ಇದೆ. ನಾವಲ್ಲಿ ಸರಿಯಾದ ಒಂದು ಎಲ್ಲಿದೆ? ಆಪ್ಷನ್ ಎದೊಳಗೆ ಇದೆ. ಹೌದಾ? ಅಪೋಸ್ಟ್ರೋಫ್ ಅಂತಂತ ಇರ್ತೀವಲ್ಲ, ಸರಿಯಾದ ಎಲ್ಲಿದೆ? ಆಪ್ಷನ್ ಎದೊಳಗೆ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐ ಬಿಲೀವ್ ದ್ಯಾಟ್ ಎವ್ರಿ ಪರ್ಸನ್ ಈಸ್ ಬಾರ್ನ್ ವಿತ್ ಟ್ಯಾಲೆಂಟ್. ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್ ಈಸ್, ಐ ಹಾರ್ಡ್ಲಿ ಬಿಲೀವ್ ದ್ಯಾಟ್ ಎವ್ರಿ ಪರ್ಸನ್ ಈಸ್ ಬಾರ್ನ್ ವಿತ್ ಟ್ಯಾಲೆಂಟ್. ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಬಾರ್ನ್ ವಿತ್ ಟ್ಯಾಲೆಂಟ್. ಸಿ, ಟ್ಯಾಲೆಂಟ್ ಈಸ್ ನೆವರ್ ಬೈ ಬರ್ತ್, that is by belief. D, I believe that only few persons are born with talent ಅಂತ ಇದೆ. ಸೊ ಸರಿಯಾದ ಉತ್ತರ ನೋಡೋದಾದರೆ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಈಸ್ ಬಾರ್ನ್ ವಿತ್ ಟ್ಯಾಲೆಂಟ್ ಅಂತ ಇದೆಯಲ್ಲ, ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ದ ನೆಕ್ಸ್ಟ್ ಕ್ವಶನ್, ದ ಶಾರ್ಟ್ ಫಾರ್ಮ್ ಆಫ್ ಹ್ಯಾಸ್ ನಾಟ್ ಈಸ್. ಅಪೋಸ್ಟ್ರೋಫ್ ಅಂತ ಬರುತ್ತಲ್ಲ, ಹ್ಯಾಸ್ ನಾಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನು? ಆಪ್ಷನ್ ಎ, ಹ್ಯಾಸಂಟ್ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ಪ್ರೆಫಿಕ್ಸ್ ಆಫ್ ದ ಫ್ಯಾಕ್ಟ್ ಈಸ್. ಫ್ಯಾಕ್ಟ್ ಏನಾಗುತ್ತೆ? ಪ್ರೆಫಿಕ್ಸ್ ಮತ್ತು ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಅಂತ ಬರುತ್ತಲ್ಲ, ಫ್ಯಾಕ್ಟ್ ಏನಾಗುತ್ತೆ? ಇನ್ಫ್ಯಾಕ್ಟ್. ಫ್ಯಾಕ್ಟ್, ಇನ್ಫ್ಯಾಕ್ಟ್. ಅಂದರೆ ಇದಕ್ಕೆ ನಾವು ಪ್ರಿಫಿಕ್ಸನ್ನು ಸೇರಿಸ್ಬೇಕು. ಹೌದಾ? ಇನ್ಫ್ಯಾಕ್ಟ್ ಆಗುತ್ತೆ. ಫ್ಯಾಕ್ಟ್, ಇನ್ಫ್ಯಾಕ್ಟ್. ದೆನ್ ನೆಕ್ಸ್ಟ್ ಕ್ವಶನ್, ದ ವಾಟರ್ ಇನ್ ದ ರಿವರ್ ಈಸ್ ಡ್ಯಾಶ್ ವೆರಿ ಫಾಸ್ಟ್ಲಿ. ಫ್ಲೋವಿಂಗ್, ಕ್ರಾವ್ಲಿಂಗ್, ವಾಕಿಂಗ್, ಸ್ವಿಂಗ್ ಅಂತ ಇದೆ. ಫ್ಲೋವಿಂಗ್ ಅಂತಂದರೆ ಅದು ಹರಿಯುವುದು ಅಂತ ಅರ್ಥ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ಆ್ಯನ್ ಆ್ಯಕ್ಷನ್ ವರ್ಡ್ ಈಸ್ ನೌನ್, ಪ್ರನೌನ್, ಆರ್ಟಿಕಲ್, ವರ್ಬ್. ಕ್ರಿಯಾಪದ. ವರ್ಬ್ ಅಂತಂದರೆ ಯಾವುದು? ಕ್ರಿಯಾಪದ. ಸೊ ಆ್ಯಕ್ಷನ್ ವರ್ಡ್ ಯಾವುದಾಗುತ್ತೆ? ವರ್ಬ್ ಆಗುತ್ತೆ. ಕಟ್ಟಿಂಗ್, ಪ್ಲೇಯಿಂಗ್, ಡ್ಯಾನ್ಸಿಂಗ್ ಇವೆಲ್ಲೇನು ವರ್ಬ್. ದೆನ್ ನೆಕ್ಸ್ಟ್ ಕ್ವಶನ್, ಫೈಂಡ್ ಮಿ, ಐ ಸ್ಟಾರ್ಟ್ ವಿತ್ ಪಿ and end with E, but I have thousands of letters who I am. ನೋಡ್ರಿ, ಕ್ವಶನ್ ಅರ್ಥ ಮಾಡ್ಕೋಬೇಕು. ನಾನು ಐ ಸ್ಟಾರ್ಟ್ ವಿತ್ ಪಿ, ನಾನು ಪಿದಿಂದ ಸ್ಟಾರ್ಟ್ ಆಗ್ತೀನಿ. ಹೌದಾ? ಹಾಗೆ ಪಿದಿಂದ ಸ್ಟಾರ್ಟ್ ಆಗಿ ನಾನು ಲಾಸ್ಟಿಗೆ ಈದಿಂದ ಎಂಡ್ ಆಗ್ತೀನಿ. ಹಾಗಾದರೆ ನನ್ನ ಹತ್ರ ಸಾವಿರಾರು ಪತ್ರಗಳನ್ನು ನಾನು ಹೊಂದಿದ್ದೇನೆ. ಹಾಗಾದರೆ ನಾನು ಯಾರು ಅಂತ ಕೇಳ್ತಿದ್ದಾರೆ. ಹೂ ಐ ಎಮ್ ಅಂತ. ಲೈಬ್ರರಿ, ಹಾಸ್ಪಿಟಲ್, ಪೋಸ್ಟ್ ಆಫೀಸ್, ಸ್ಕೂಲ್ ಅಂತ ಇದೆಯಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಪೋಸ್ಟ್ ಆಫೀಸ್. ಪಿ ಇದೆ ಫಸ್ಟಿಗೆ, ಆಮೇಲೆ ಈ ಇದೆಯಲ್ವಾ. ಸೊ ಹಾಗಾಗಿ ಪೋಸ್ಟ್ ಆಫೀಸ್ ಸರಿಯಾದ ಉತ್ತರ. ಶಿ ಡ್ಯಾಶ್ ಪ್ರಾಪರ್ ನೌನ್, ನೌನ್, ಪ್ರನೌನ್, ವರ್ಬ್ ಅಂತ ಇದೆಯಲ್ಲ,
ಶಿ ಅನ್ನೋದು ಇಲ್ಲಿ ಪ್ರನೌನ್ ಆಗುತ್ತೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್, ಅಂದರೆ ಇದರೊಳಗೆ ಗುಂಪಿಗೆ ಸೇರದಿರುವಂಥದ್ದು ಯಾವುದು? ಸನ್, ಮೂನ್, ಸ್ಟಾರ್ಸ್, ಲ್ಯಾಂಡ್ ಅಂತ ಇದೆ. ಸನ್, ಮೂನ್, ಸ್ಟಾರ್ಸ್ ಇವೆಲ್ಲ ಆಕಾಶದಲ್ಲಿರುವಂಥದ್ದು. ಹಾಗಾದ್ರೆ ಲ್ಯಾಂಡ್ ಅಂತಂದ್ರೆ ಭೂಮಿ ಅಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ಲೈಫ್, ಲೇಕ್, ಲೂಫ್, ಲೆಫ್ಟ್ ಅಂತ ಇದೆ. ರಿಅರೇಂಜಿಂಗ್ ದ ವರ್ಡ್ಸ್ ಆ್ಯಸ್ ಇನ್ ದ ಡಿಕ್ಷನರಿ, ಅಂದರೆ ನಾವು ಡಿಕ್ಷನರಿ ನೋಡಿದಾಗ ನಮಗೆ ಕ್ರಮವಾಗಿ ನಾವು ಫಸ್ಟ್ ಯಾವ್ದು ಸಿಗುತ್ತೆ ನಮಗೆ ಡಿಕ್ಷನರಿ ನೋಡಿದಾಗ, ಆರ್ಡರ್ ವೈಸ್ ಜೋಡಿಸಿದಾಗ ಆಪ್ಷನ್ ಬಿ ಎರಡನೇದು, ಅಂದರೆ ಲೇಕ್ ಫಸ್ಟ್ ಸಿಗುತ್ತೆ, ಆಮೇಲೆ ಲೆಫ್ಟ್ ಸಿಗುತ್ತೆ, ಆಮೇಲೆ ಲೈಫ್ ಸಿಗುತ್ತೆ, ಆಮೇಲೆ ಲೂಫ್ ಸಿಗುತ್ತೆ. ಹೌದಾ? ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ ವಿ ಟು ರೆಡಿ ಸ್ಕೂಲ್ ಗೋ ಟು ಟುಡೇ ಟು ರಿಅರೇಂಜಿಂಗ್ ದ ಸೆಂಟೆನ್ಸ್ ಅಂತ ಇದೆ. ಆರ್ ಇಲ್ಲಿ ನೋಡ್ರಿ, ಸೆಂಟೆನ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಆರ್ ವಿ ಟು ರೆಡಿ ಸ್ಕೂಲ್ ಗೋ ಟು ಟುಡೇ ಟು ಅಂತ ಇದೆ. ಆರ್ ವಿ ಟು ಗೋ ರೀಡ್ ಸ್ಕೂಲ್ ಟುಡೇ ಟು ಸ್ಕೂಲ್ ಟುಡೇ ಗೋ ವಿ ಆರ್ ರೆಡಿ ಟು, ವಿ ಆರ್ ರೆಡಿ ಟು ಸ್ಕೂಲ್ ಗೋ ಟುಡೇ ಟುಡೇ ವಿ ಆರ್ ರೆಡಿ ಟು ಗೋ ಟು ಸ್ಕೂಲ್ ಅಂತ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್, ಒನ್ ಹೂ ಸೇಲ್ಸ್ ಬೋಟ್ಸ್ ಆ್ಯಂಡ್ ಶಿಪ್ಸ್ ಏನಂತಾರೆ? ಸೇಲರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಫಾಸ್ಟೆನ್ಸ್ ಫಾರ್ಮ್ ಆಫ್ ಸಿ ಏನಾಗುತ್ತೆ? ಫಾಸ್ಟೆನ್ಸ್ ಫಾರ್ಮ್ ಅಂತ ಕೇಳಿದ್ದಾರೆ. ಸಿ ಏನಾಗುತ್ತೆ? ಸಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್, ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ಡೌಟ್ ಅಂತ ಇದೆ. ಸೊ ಇದರೊಳಗೆ ಸೈಲೆಂಟ್ ಲೆಟರ್ ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಅನ್ನೋದು ಇಲ್ಲಿ ಸೈಲೆಂಟ್ ಲೆಟರ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್, there is dash egg on the table. Option A and B the C and D at ಅಂತ ಇದೆ. there is an egg on the table. ಇಲ್ಲಿ ನಾವು ಆ್ಯನನ್ನು ಹಾಕಬೇಕು. ಯಾಕೆ ಆ್ಯನ್ ಅಂತಂದ್ರೆ ನಾವಲ್ಲಿ ಓವೆಲ್ಸ್ ಇದ್ದಾಗ ನಾವು ಆ್ಯನನ್ನು ಹಾಕ್ತೀವಿ. ಹೌದಾ? ಅದು ಆರ್ಟಿಕಲ್ಸ್ ಮೇಲೆ ಇರುವಂಥ ಕ್ವಶನ್ಸು. ಸೊ there is an egg on the table. Option C is the right answer. Then 20, the opposite of obeys, disobey, unobey, inobey, obeyed ಅಂತ ಇದೆ. ಸೊ ಸರಿಯಾದ ಉತ್ತರ obey ಏನಾಗುತ್ತೆ? ಆಪ್ಷನ್ ಎ ಡಿಸ್ಒಬೇ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.